ಹಲೋ ಫ್ರೆಂಡ್ಸ್, ನಮಸ್ತೆ ಫ್ರೆಂಡ್ಸ್. ಈ ದಿನದ ದ ಹಿಂದೂ ಇಂಗ್ಲಿಷ್ ದಿನಪತ್ರಿಕೆಯ ಹೆಡ್ಲೈನ್ ಗಳ ಮೂಲಕ ಒಂದಷ್ಟು ಇಂಗ್ಲಿಷ್ ಪದಗಳನ್ನ ಈ ವಿಡಿಯೋದಲ್ಲಿ ಕಲಿಯೋಣ. ಮೊದಲ ಪದ ಫ್ರೆಂಡ್ಸ್, ಔಸ್ಟೆಡ್. OUSTED. ಔಸ್ಟೆಡ್ ಅಂತಂದ್ರೆ ಫ್ರೆಂಡ್ಸ್, ಒಬ್ಬ ವ್ಯಕ್ತಿಯನ್ನ, ಫಾರ್ ಎಕ್ಸಾಂಪಲ್ ಯಾರೋ ಒಬ್ರು ಪ್ರಧಾನಮಂತ್ರಿ ಆಗಿದ್ದಾರೆ, ಒಬ್ಬ ವ್ಯಕ್ತಿಯನ್ನ ಅಧಿಕಾರದಿಂದ, ಪ್ರಧಾನಮಂತ್ರಿಯ ಅಧಿಕಾರದಿಂದ ಕೆಳಗಡೆ ಇಳಿಸೋದೇನಿದೆ, ಒಬ್ಬ ವ್ಯಕ್ತಿಯನ್ನ ಅಧಿಕಾರದಿಂದ ಬಲವಂತವಾಗಿ ಕೆಳಗಡೆ ಇಳಿಸೋದೇನಿದೆ, ಇದಕ್ಕೆ ಇಂಗ್ಲಿಷ್ ನಲ್ಲಿ ಬಳಕೆ ಆಗ್ತಕ್ಕಂಥ ಪದ ಔಸ್ಟೆಡ್ ಫ್ರೆಂಡ್ಸ್. ಈ ಹೆಡ್ಲೈನ್ ಅನ್ನ ಗಮನಿಸಿ. ಕೆಲವು ದಿನಗಳ ಹಿಂದೆ, ಕೆಲವು ತಿಂಗಳುಗಳ ಹಿಂದೆ ಬಾಂಗ್ಲಾದೇಶದಲ್ಲಿ ವ್ಯಾಪಕವಾದಂತಹ ಗಲಭೆ, ಗೊಂದಲ, ಪ್ರತಿಭಟನೆಗಳು ನಡೀತಾ ಇತ್ತು. ಆ ಸಂದರ್ಭದಲ್ಲಿ ಫ್ರೆಂಡ್ಸ್, ಅಂದಿನ ಪ್ರಧಾನಿಯಾಗಿದ್ದಂತಹ, ಬಾಂಗ್ಲಾದೇಶದ ಪ್ರಧಾನಿಯಾಗಿದ್ದಂತಹ ಶೇಖ್ ಹಸೀನ್ ಅವರನ್ನ ಅಧಿಕಾರದಿಂದ, ಪ್ರಧಾನಮಂತ್ರಿಯ ಅಧಿಕಾರದಿಂದ ಜನ ಏನ್ ಮಾಡ್ತಾರೆ, ಬಲವಂತವಾಗಿ ಅವರನ್ನ ಕೆಳಗಡೆ ಇಳಿಸಿ, ಸಾಕ್ ನೀವು ದಬ್ಬಾಕಿದ್ದು, ಅಧಿಕಾರ ಮಾಡಿದ್ದು, ದೇಶ ಬಿಟ್ಟು ತೊಲಗಿ, ಬಲವಂತವಾಗಿ ಅವರನ್ನ ಅಧಿಕಾರದಿಂದ ಕೆಳಗಡೆ ಇಳಿಸಿದ್ರು, ಔಸ್ಟೆಡ್ ಮಾಡಿದ್ರು ಫ್ರೆಂಡ್ಸ್. ಈ ರೀತಿ ಫೋರ್ಸ್ಫುಲ್ ಆಗಿ ಒಬ್ಬ ವ್ಯಕ್ತಿಯನ್ನ ಆತನ ಪೊಸಿಷನ್ ಇಂದ, ಅಧಿಕಾರದಿಂದ, ಅದು ರಾಜ ಆಗಿರ್ಬೋದು, ಮುಖ್ಯಮಂತ್ರಿ ಆಗಿರ್ಬೋದು, ಅಥವಾ ಪ್ರಧಾನಮಂತ್ರಿ ಆಗಿರ್ಬೋದು, ಅಂತಹ ಪೊಸಿಷನ್ ಇಂದ ಕೆಳಗಡೆ ಇಳಿಸೋದೇನಿದೆ, ಇದಕ್ಕೆ ಇಂಗ್ಲಿಷ್ ನಲ್ಲಿ ಬಳಕೆ ಆಗ್ತಕ್ಕಂತಹ ಪದ ಫ್ರೆಂಡ್ಸ್ ಔಸ್ಟೆಡ್. ಫ್ರೆಂಡ್ಸ್, ಮುಂದಿನ ಪದ ಬಂದು ಮಿಟಿಗೇಟ್. MITIGATE. ಮಿಟಿಗೇಟ್ ಅಂತಂದ್ರೆ ಫ್ರೆಂಡ್ಸ್, ಕನ್ನಡದಲ್ಲಿ ಕಡಿಮೆ ಮಾಡು, ಕಡಿಮೆ ಮಾಡು ಅಥವಾ ತಗ್ಗಿಸು ಅನ್ನುವಂತ ಅರ್ಥ ಬರುತ್ತೆ. ಯಾವುದಾದ್ರೂ ಒಂದು ಪರಿಸ್ಥಿತಿಯ, ಕೆಟ್ಟ ಸನ್ನಿವೇಶದ ಪರಿಣಾಮ ಏನಿದೆ, ಅದರ ಇಫೆಕ್ಟ್ ಏನಿದೆ, ಆ ಪರಿಣಾಮದ ತೀವ್ರತೆಯನ್ನ ಕಡಿಮೆ ಮಾಡೋದಕ್ಕೆ, ತಗ್ಗಿಸೋದಕ್ಕೆ ಇಂಗ್ಲಿಷ್ ನಲ್ಲಿ ಬಳಕೆ ಆಗ್ತಕ್ಕಂಥ ಪದ ಮಿಟಿಗೇಟ್. ಈಗ ನಿಮಗೆ ಶೀತ, ನೆಗಡಿ ಆಯ್ತು ಅಂತ ಇಟ್ಕೊಳ್ಳಿ. ಮನೆಯಲ್ಲಿ ಅಮ್ಮ ಮಾಡಿ ಕೊಡುವಂತ ಕಷಾಯ ಏನಿದೆ, ಅದೇನ್ ಮಾಡುತ್ತೆ, ನಿಮ್ಮ ಶೀತ ನೆಗಡಿಯ ಪರಿಣಾಮವನ್ನ, ತೀವ್ರತೆಯನ್ನ ತಗ್ಗಿಸುತ್ತೆ, ಕಡಿಮೆ ಮಾಡುತ್ತೆ. ತಗ್ಗಿಸು, ಕಡಿಮೆ ಮಾಡು, ಮಿಟಿಗೇಟ್. ಫ್ರೆಂಡ್ಸ್, ಈ ಹೆಡ್ಲೈನ್ ಪ್ರಕಾರ ಶುಭಾಂಶು ಶುಕ್ಲ ಅವರು ಏನಿದ್ದಾರೆ, ಇತ್ತೀಚೆಗೆ ತುಂಬಾ ದೊಡ್ಡ ಅಚೀವ್ಮೆಂಟ್ ನ ಮಾಡಿ ಬಂದಂತವರು. ಗಗನಯಾನದಲ್ಲಿ ಫ್ರೆಂಡ್ಸ್ ತುಂಬಾ ದಿನಗಳ ಕಾಲ ಭೂಮಿಯಿಂದ ದೂರ ಇದ್ದಂತವ್ರು, ಗಗನಯಾನದಲ್ಲಿ ಇದ್ದಂತವ್ರು. ಮೈಕ್ರೋ ಗ್ರಾವಿಟಿ ಅಂದ್ರೆ ಗುರುತ್ವಾಕರ್ಷಣ ಬಲದಿಂದ ದೂರ ಇದ್ದಂತವ್ರು. ಈಗ ಸಡನ್ ಆಗಿ ಭೂಮಿಯ ವಾತಾವರಣಕ್ಕೆ ಹೊಂದ್ಕೊಳ್ಳೋದು ಅವರಿಗೆ ಸ್ವಲ್ಪ ಸ್ಟ್ರೆಸ್, ಸ್ವಲ್ಪ ಕಷ್ಟ ಆಗುತ್ತೆ. ಈ ಸ್ಟ್ರೆಸ್ ಅನ್ನ ಕಡಿಮೆ ಮಾಡೋದಕ್ಕೆ, ಮಿಟಿಗೇಟ್ ಮಾಡೋದಕ್ಕೆ ಇವರನ್ನ ರಿಹ್ಯಾಬಿಲಿಟೇಷನ್ ಸೆಂಟರ್ಗೆ ಕಳಿಸಿದ್ದಾರೆ. ರಿಹ್ಯಾಬಿಲಿಟೇಷನ್ ಸೆಂಟರ್ ಅಂತಂದ್ರೆ ಅಲ್ಲಿ ಧ್ಯಾನ, ಯೋಗ, ಇನ್ನಿತರ ಎಕ್ಸರ್ಸೈಸ್ ಗಳಿರುತ್ತೆ. ಸೊ ಅಂತಹ ರಿಹ್ಯಾಬಿಲಿಟೇಷನ್ ಸೆಂಟರ್ ಮೂಲಕ ಆ ಸ್ಟ್ರೆಸ್ ಏನಿದೆ, ಭೂಮಿಯ ವಾತಾವರಣಕ್ಕೆ ಹೊಂದಿಕೊಳ್ಳುವಂತಹ ಸ್ಟ್ರೆಸ್ ಏನಿದೆ, ಅದನ್ನ ಮಿಟಿಗೇಟ್ ಮಾಡುವುದು ಇದರ ಉದ್ದೇಶ ಫ್ರೆಂಡ್ಸ್. ಸೊ ಮಿಟಿಗೇಟ್ ಅಂತಂದ್ರೆ ಕಡಿಮೆ ಮಾಡು ಅಥವಾ ತಗ್ಗಿಸು. ಫ್ರೆಂಡ್ಸ್, ಮುಂದಿನ ಪದ ಬಂದು ಅಡ್ವರ್ಸ್ ಇಫೆಕ್ಟ್. ADVERSE. ಅಡ್ವರ್ಸ್ ಇಫೆಕ್ಟ್. EFFECT. ಅಡ್ವರ್ಸ್ ಇಫೆಕ್ಟ್ ಅಂತಂದ್ರೆ ಫ್ರೆಂಡ್ಸ್, ಕನ್ನಡದಲ್ಲಿ ಪ್ರತಿಕೂಲ ಪರಿಣಾಮ, ಅಡ್ಡ ಪರಿಣಾಮ ಅನ್ನುವಂತ ಅರ್ಥ ಬರುತ್ತೆ. ಒಂದು ಕ್ರಿಯೆಯಿಂದ ಅಥವಾ ಒಂದು ಸನ್ನಿವೇಶದಿಂದ ಉಂಟಾಗ್ತಕ್ಕಂತಹ ಸೈಡ್ ಎಫೆಕ್ಟ್ ಏನಿದೆ, ಈಗ ಮಾತ್ರೆ ತಗೊಂಡ್ರೆ ಉಂಟಾಗ್ತಕ್ಕಂತಹ ಸೈಡ್ ಎಫೆಕ್ಟ್ ಗೆ ಇಂಗ್ಲಿಷ್ ನಲ್ಲಿ ಅಡ್ವರ್ಸ್ ಇಫೆಕ್ಟ್ ಅಂತ ಕರಿತೀವಿ. ಈಗ ಈ ಗಗನಯಾನಿಗಳು, ಶುಭಾಂಶು ಶುಕ್ಲ ಅವರು ಏನಿದ್ದಾರೆ, ತುಂಬಾ ದಿನಗಳ ಕಾಲ ಗಗನದಲ್ಲಿ ಇದ್ರು, ಭೂಮಿಯ ಗ್ರಾವಿಟಿಯಿಂದ ದೂರ ಇದ್ದಂತವ್ರು, ಮೈಕ್ರೋ ಗ್ರಾವಿಟಿ ಅಂತ ಕರಿತೀವಿ. ಸೊ ಈಗ ಭೂಮಿಗೆ ಬಂದ್ಮೇಲೆ ಸಡನ್ ಆಗಿ ಫ್ರೆಂಡ್ಸ್ ಭೂಮಿಗೆ ಹೊಂದ್ಕೊಳ್ಳೋದು ಕಷ್ಟ. ಇದು ಫ್ರೆಂಡ್ಸ್ ಸೈಡ್ ಎಫೆಕ್ಟ್. ನೀವು ತುಂಬಾ ದಿನಗಳ ಕಾಲ ಆಕಾಶದಲ್ಲಿ ಇದ್ರೆ, ಆಕಾಶದಲ್ಲಿ ತೇಲಾಡ್ತಿದ್ರೆ, ಭೂಮಿಗೆ ಒಂದು ಆರಾಮಾಗಿ ಓಡಾಡೋದಕ್ಕೆ ಆಗೋದಿಲ್ಲ ಫ್ರೆಂಡ್ಸ್. ಭೂಮಿಯ ಹೊಸ ವಾತಾವರಣಕ್ಕೆ ಹೊಂದ್ಕೊಳ್ಳೋದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಸೊ ಆಕಾಶದಲ್ಲಿದ್ರೆ ತುಂಬಾ ದಿನಗಳ ಕಾಲ ಆಗ್ತಕ್ಕಂಥ ಸೈಡ್ ಎಫೆಕ್ಟ್, ಪ್ರತಿಕೂಲ ಪರಿಣಾಮ, ಅಡ್ವರ್ಸ್ ಇಫೆಕ್ಟ್. ಸೊ ತುಂಬಾ ದಿನಗಳ ಕಾಲ ಆಕಾಶದಲ್ಲಿ ಇದ್ರೆ, ಗಗನದಲ್ಲಿದ್ರೆ ಆಗ್ತಕ್ಕಂಥ ಸೈಡ್ ಎಫೆಕ್ಟ್, ಅಡ್ವರ್ಸ್ ಇಫೆಕ್ಟ್ ಇದು ಫ್ರೆಂಡ್ಸ್. ಸೊ ಅಡ್ವರ್ಸ್ ಇಫೆಕ್ಟ್ ಅಂತಂದ್ರೆ ಸೈಡ್ ಎಫೆಕ್ಟ್ ಅಥವಾ ಪ್ರತಿಕೂಲ ಪರಿಣಾಮ, ಅಡ್ಡ ಪರಿಣಾಮ. ಫ್ರೆಂಡ್ಸ್, ಈ ರೀತಿ ಕನ್ನಡ ಭಾಷೆಯ ಮೂಲಕ ಇಂಗ್ಲಿಷ್ ಪದಗಳನ್ನ, ಇಂಗ್ಲಿಷ್ ಅನ್ನ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಪ್ಲೀಸ್ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫ್ರೆಂಡ್ಸ್.